ಬಿತ್ತನೆ ಮಾಡಿದ ಕೆಲವೇ ದಿನಗಳಲ್ಲಿ ಜಿಲ್ಲೆಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ಹಾಗೂ ಬೂದಿ ರೋಗಕ್ಕೆ ತುತ್ತಾಗಿದ್ದು ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಕೂಡಲೇ ಪರಿಹಾರ ಘೋಷಿಸಬೇಕು ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಿಧಾನಸಭೆ ಅಧಿವೇಶನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ. ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ರೈತರು ತನ್ನೆಲ್ಲ ಕೆಲಸ ಕಾರ್ಯ ಬಿಟ್ಟು ಅಂಗಡಿ ಮುಂದೆ ಕೂತಿದ್ದಾರೆ. ಸರ್ಕಾರ ಮಾತ್ರ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲವೆಂದಂತೆ ಕೈಕಟ್ಟಿ ಕುಳಿತಿದೆ. ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯುವುದರ ಮೂಲಕ ರಾಜ್ಯ ಹಾಗೂ ಹೊರ ರಾಜ್ಯ ಗಮನ ಸೆಳೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಲೂಗಡ್ಡೆ ನೋಡದೆ ಅಪರೂಪವಾಗಿದೆ. ಪ್ರಸ್ತುತ ವರ್ಷದಲ್ಲಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳಕ್ಕೆ ಕಂಟಕಪ್ರಾಯವಾಗಿದೆ. ಸರ್ಕಾರ ನೀಡಿದ ಬಿತ್ತನೆ ಮೆಕ್ಕೆಜೋಳವನ್ನು ರೈತರು ಬಿತ್ತನೆ ಮಾಡಿದ್ದಾರೆ. ಆದರೆ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ಹಾಗೂ ಬೂದಿ ರೋಗ ಆವರಿಸಿಕೊಂಡು ಸಂಪೂರ್ಣ ಹಾಳಾಗಿದೆ. ಅಧಿಕಾರಿಗಳು ರೈತರು ಬೆಳೆದ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈಗ ಅಧಿಕಾರಿಗಳು ಮೆಕ್ಕೆಜೋಳ ದೀರ್ಘಾವಧಿ ಬೆಳೆಯಾಗಿರುವುದರಿಂದ ರೋಗ ಕಾಣಿಸಿಕೊಳ್ಳುತ್ತಿದೆ. ಹೀಗಾಗಿ ರೈತರು ಮೆಕ್ಕೆಜೋಳ ಬೆಳೆಯುವುದನ್ನು ಕೈಬಿಡಬೇಕೆಂದು ಹೇಳುತ್ತಿದ್ದಾರೆ. ಆದರೆ ಮೆಕ್ಕೆಜೋಳಕ್ಕೆ ರೋಗ ಬರುತ್ತೆ ಎಂದು ಗೊತ್ತಿದ್ದರೂ ಬಿತ್ತನೆ ಬೀಜ ವಿತರಿಸಿದ್ದೇಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರೈತರಿಗಾದ ಮೆಕ್ಕೆಜೋಳದ ನಷ್ಟವನ್ನ ಭರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಭಾಧ್ಯಕ್ಷ, ಹಾಸನ ಜಿಲ್ಲೆಯಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಆಲೂಗೆಡ್ಡೆ ಬಹುಮುಖ್ಯ ವಾಣಿಜ್ಯ ಬೆಳೆ ಆಗಿತ್ತು. ಸಭಾಧ್ಯಕ್ಷೆ, ಕಾರಣಾಂತರದಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆನೇ ಒಂದು ರೀತಿಯಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಆಗಿದೆ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾರಣ ಇರಬಹುದು. ಏಕೆಂದ್ರೆ ಅದು ಗೊಬ್ಬರವನ್ನ ಭೂಮಿಗೆ ಹಾಕಿ ಇವತ್ತು ಭೂಮಿಯ ಫಲವತ್ತತೆ ಕಡಿಮೆ ಆಗಿ ಅಲ್ಲಿ ಇವತ್ತು ಆಲೂಗೆಡ್ಡೆ ಯಾವಾಗಲೇ ಬೆಳೆದ್ರು ಕೂಡ ಆಲೂಗೆಡ್ಡೆಯಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರಲಿಕ್ಕೆ ಶುರುವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಿಂದನೇ ಒಂದು ರೀತಿಯ ಬಹುಮುಖ್ಯ ವಾಣಿಜ್ಯ ಬೆಳೆ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಅಂತ ಹೇಳಿದ್ರೆ ತುಂಬಾ ಫೇಮಸ್. ಹಾಸನದ ಆಲೂಗೆಡ್ಡೆ ಅಂದ್ರೆ ತುಂಬಾ ಫೇಮಸ್. ಆ ರೀತಿ ಇದ್ದಂತ ಪರಿಸ್ಥಿತಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಲೂಗೆಡ್ಡೆನೆ ಬೆಳೆದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಬಹುಮುಖ್ಯವಾಗಿ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಇವತ್ತು ಜೋಳ. ಈ ಜೋಳ ಸುಮಾರು 1,10,000 ಎಕರೆಯಲ್ಲಿ ಏನು ಕೃಷಿ ಮಾಡಿದ್ದಾರೆ, ಅದರಲ್ಲಿ 85,000 ಎಕರೆಯಲ್ಲಿ ಇವತ್ತು ಜೋಳವನ್ನು ಹಾಸನ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಸಭಾಧ್ಯಕ್ಷೆ, ಆ 85,000 ಎಕರೆಯಲ್ಲಿ ಜೋಳವನ್ನು ಬೆಳೆದಿರ್ತಕ್ಕಂಥ ಕೃಷಿಕರಿಗೆ, ರೈತರಿಗೆ ಹೈಟೆಕ್ ಅಂತಕ್ಕಂಥ ಒಂದು ಕಳಪೆ ಬಿತ್ತನೆ ಬೀಜವನ್ನು ಕೊಟ್ಟು ಇವತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣಕರ್ತರು ಯಾರು? ಇವತ್ತು ಕೃಷಿ ಇಲಾಖೆಯಿಂದ ಅಪ್ರೂವ್ ಆಗಿರ್ತಕ್ಕಂಥ ಬಿತ್ತನೆ ಬೀಜವನ್ನ ಅಂಗಡಿಗಳಿಗೆ ಸಪ್ಲೈ ಕೊಟ್ಟಿದ್ದಾರೆ. ಅದೇ ಬೀಜವನ್ನ ಮಾರಾಟ ಮಾಡಿದ್ದಾರೆ. ಅವ್ರು ಯಾವ ರೀತಿ ಗೈಡ್ಲೈನ್ಸ್ ಹೇಳಿದ್ದಾರೆ ನೋಡಿ. ನಿಮ್ಗೆ ಕೃಷಿ ಇಲಾಖೆಯಿಂದ ಒಂದು ಇಟ್ಕೊಡ್ತಾರೆ ಸಭಾಧ್ಯಕ್ಷರೇ. ನೋಡಿ, ಕೃಷಿ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಸನ, ಕರ್ನಾಟಕ ಸರ್ಕಾರ ಅಂತ ಹೇಳಿ ಒಂದು ಪಾಂಪ್ಲೆಟ್ ನ ಮಾಡ್ತಾರೆ. ಪಾಂಪ್ಲೆಟ್ ನ ಮಾಡಿ ಈ ಬೀಜವನ್ನ ಎಲ್ಲ ಕಡೆ ಅಂಗಡಿಗಳಿಗೆ ಮಾರಾಟ ಮಾಡಿದ್ಮೇಲೆ ಸಭಾಧ್ಯಕ್ಷೆ, ಈ ರೀತಿ ಕಾಯಿಲೆಗಳು ಬರ್ಬೋದು ಅಂತಕ್ಕಂಥದ್ದು ಸಮೇತ ಇವರೇ ನೋಡಿ ಪಾಂಪ್ಲೆಟ್ಸ್ ನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಈ ರೀತಿ ಕಾಯಿಲೆಗಳು ಬರ್ಬೋದು, ಅದಕ್ಕೆ ಇದೇ ರೀತಿ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅಂತೇಳಿ ಇವರೇ ಮೊದಲೇ ಪಾಂಪ್ಲೆಟ್ ಹೊಡಿಸ್ತಾರೆ. ಅಂದ್ರೆ ಇವರು ಕಳಪೆ ಬೀಜವನ್ನ ಕೊಟ್ಟು ಇದೇ ರೀತಿ ಔಷಧಿಯನ್ನು ಸಮೇತ ಔಷಧಿಯನ್ನ ಸಿಂಪಡಣೆ ಮಾಡಬೇಕು ಅಂತಾನು ಕೂಡ ಆಲ್ರೆಡಿ ಇವರು ಪಾಂಪ್ಲೆಟ್ ನ ಮಾಡಿ ಎಲ್ಲ ಕಡೆ ರೈತರಿಗೆ ಹಂಚಿದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಕಳಪೆ ಯಾರು ಮಾಡಿದಾರ ಅಲ್ಲ, ಹೈಟೆಕ್ ಅಂತಕ್ಕಂಥ ಕೃಷಿ ಇಲಾಖೆಯಲ್ಲಿ ಪಾಂಪ್ಲೆಟ್ಸ್ ಇದೆ ನೋಡಿ. ಇಲ್ಲಿ ಬೀಜದ ಕಂಪನಿ ಕೃಷಿ ಜಿಲ್ಲಾ ಪಂಚಾಯತ್ ಹಾಸನ, ಕೃಷಿ ಇಲಾಖೆ ಅಂತ ಹೇಳ್ಬಿಟ್ಟು ಹಾಸನ ಅಂತೇಳಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿದ್ದಾರೆ. ಪ್ರಿಂಟ್ ಮಾಡಿ